ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ಹಿಂದೆ ನೋಡ್ತಾ ಇದ್ದೀರಾ ಇವತ್ತಿನ ವಿಡಿಯೋ ಅಂತಂದರೆ ಸೌತೆಕಾಯಿ ಅಂದರೆ ಕೂಕುಂಬರ್ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು. ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ. ಈ ಕೂಕುಂಬರ್ ಬೆಳೆದಿರೋಂಥ ರೈತರು ಏನಿದ್ದಾರೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸಿ ತೋರಿಸ್ತೀನಿ. ತಿಂಗಳಿಗೆ ಎಷ್ಟು ಇದರಲ್ಲಿ ಎಷ್ಟು ಆದಾಯ ಮಾಡ್ತಾರೆ ಅಂತ ನೋಡಿರಿ. ಫುಲ್ ಏನಿಲ್ಲ ಅಂದರೆ ಒಂದು 6-7 ಎಕರೆಯಲ್ಲಿ ಸೌತೆಕಾಯಿ ಬೆಳೆದಿರೋಂಥ ರೈತರು ಇಲ್ಲಿದ್ದಾರೆ. ನೋಡ್ತಾ ಇರ್ಬೋದು ನೀವು ರೈತರನ್ನ. ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ ರೈತರು. ಏನಾದರೂ ಕೂಕುಂಬರ್ ಒಂದೇ ಅಲ್ಲ, ಇಲ್ಲಿ ಸೌತೆಕಾಯಿ ಒಂದೇ ಅಲ್ಲ, ನೀವು ಸುತ್ತಮುತ್ತೆಲ್ಲ ನೋಡ್ಬೋದು. ಅಲ್ಲಿ ನೋಡಿ ಬದನೆಕಾಯಿ ಹಾಕಿದ್ದಾರೆ, ಇಲ್ಲೆಲ್ಲ ಗೆಣಸು ಎಲ್ಲ ಥರ ರೀತಿ ನೋಡಿರಿ. ಯುವ ರೈತ ಅಂತ ಏನು ಹೇಳ್ತೀರಾ ಅವರು ಅದು ಏನಂದರೆ ಅವರು ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೂಡ ಇಲ್ಲಿ ಫಾರ್ಮಿಂಗ್ ಅಂದು ಕೂಡ ಮಾಡ್ತಾಯಿರ್ತಾರೆ. ಅವರು 2 ಕೆಲಸನೂ ನಿಭಾಯಿಸಿರುವಂಥ ಯುವ ರೈತರು ಇವರು. ನೋಡಿ ಏನೇ ಆದರೂ ಏನು ಫುಲ್ ಬ್ಯುಸಿಯಾಗಿ ಇವರು ಕೆಲಸ ಇವರು ಮಾಡ್ತಾಯಿರ್ತಾರೆ. ನಾನು ಬಂದಿಲ್ಲಿ ಸರ್ ಹಿಂಗೆ ಒಂದು ವೀಡಿಯೋ ಮಾಡಬೇಕು ಅಂತ ನಾನು ಕೇಳಿದಾಗ ಪಾಪ ಅವ್ರು ಸಹಕರಿಸಿ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತೇಳಿ ಬಂದರು. ಪಾಪ ಅವ್ರ ಕೆಲಸದಲ್ಲಿ ಫುಲ್ ಬ್ಯುಸಿ ಇದ್ದರು, ಆದರೂ ಕೂಡ ಅವ್ರು ನಮಗೆ ವೀಡಿಯೋ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಅಂದರೆ ಏನು ನೀಟಾಗಿ ಮಾಡಿದ್ದಾರೆ ಅಂದರೆ ಇದನ್ನು ಕೃಷಿನ ಇವರು ಯಾವುದೇ ರೀತಿಯ ಫುಲ್ಲು ನೀಟಲ್ಲಿ ಯಾವುದೇ ರೀತಿಯ ರೋಗ ಬರ್ದಂಗೆ ಇದು ಕೆಮಿಕಲ್ ಯೂಸ್ ಮಾಡಿದ್ದಾರೆ. ಆರ್ಗ್ಯಾನಿಕ್ ಆಗಿದ್ದನ್ನು ಬೆಳೆಯೋಕ್ಕಾಗಲ್ಲ, ಯಾಕೆಂದರೆ ಈಗ ಯಾವ ಬೆಳೆನೂ ಆರ್ಗ್ಯಾನಿಕ್ ಬೆಳೆಯೋಕ್ಕಾಗಲ್ಲ. ಎಲ್ಲದಕ್ಕೂ ಕೆಮಿಕಲ್ ಅನ್ನೋದು ನಾವು ಯೂಸ್ ಮಾಡಲೇಬೇಕಾಗಿದೆ ಈಗಿನ ಕಾಲದಲ್ಲಿ. ನೋಡಿ ಅವ್ರೇನೋ ಪಾಪ ರೈತರು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಅವ್ರ ಕೆಲಸದಲ್ಲಿ ಫುಲ್ ನೋಡಿ ಸೌತೆಕಾಯಿ ಯಾವ ಸೈಜ್ ಇದೆ ಅಂತ ಇವ್ರು ಬೆಳೆದಿರೋದು. ಫುಲ್ಲು ಸೌತೆಕಾಯಿ ಫುಲ್ ಸೈಜ್ ಇದೆ. ಸರ್ ನಮಸ್ತೆ, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಪುನೀತ್ ಅಂತ. ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಇವ್ರು ಏನು ಕೆಲಸ ಮಾಡ್ಕೊಂಡಿದ್ದಾರೆ ಅಂದರೆ ಲೆಕ್ಚರರ್ ಆಗಿ ಕೂಡ ಅವ್ರು ಮಾತಾಡೋಕ್ಕೆ ಒಂದು ಸ್ವಲ್ಪ ಸುಮ್ಮನೆ ಏನೋ ಒಂದು ಸ್ವಲ್ಪ ಮುಜುಗರ ಪಡ್ತಾ ಇದ್ದಾರೆ ಮಾತಾಡೋಕ್ಕೆ. ಆದರೂ ನಿಮಗೆ ನಮ್ಮ ಈ ಕೂಕುಂಬರ್ ತೋಟ ಏನಿದೆ ಫುಲ್ಲು ನಾನು ನಿಮಗೆ ತೋರಿಸ್ತೀನಿ. ಅವ್ರು ನಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ಕೋತಾರೆ ಇದನ್ನು ಯಾವ್ಯಾವ ರೀತಿ ಬೆಳೆಯೋದು, ಎಷ್ಟು ದಿನಕ್ಕೊಂದ್ಸರಿ ಬರುತ್ತೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ನೋಡಿ ಹಂಗೆ ನೋಡಿ ಸರ್, ಇದು 45 ದಿನಕ್ಕೆಲ್ಲ ಬೆಳೆ ಬಂದ್ಬಿಡುತ್ತೆ ಸರ್. 45 ದಿನಕ್ಕೆ ಬೆಳೆ ಬರುತ್ತಾ ಸರ್? 45 ದಿನಕ್ಕೆಲ್ಲ ಬೆಳೆ ಬಂದ್ಬಿಡುತ್ತೆ. ಹಾಂ ಸರ್. ಒಂದು ಕೊಯ್ಬಿಟ್ಟಿದ್ದೀವಿ. ಹಾಂ ಸರ್, ಕೊಯ್ದಿದ್ದೀರಾ? ಒಂದು 10 ಮೂಟೆ ಕಳಿಸ್ಬಿಟ್ಟಿದ್ದೀವಿ ಸರ್. ನೋಡಿ ಈಗ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಆಲ್ರೆಡಿ ನಾವು 10 ಮೂಟೆನ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಆಲ್ರೆಡಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ಮಾಡಿದ್ದೀವಿ ಸರ್. ನೋಡಿ ಎಲ್ಲ ಆರ್ಗಾನಿಕಲ್ಲೇ ಬೆಳೆದಿದ್ದೀವಿ, ಮತ್ತೆಲ್ಲ ರಸಗೊಬ್ಬರಗಳು ಮತ್ತೆ ಆಗಿರ್ಬೋದು, ಮತ್ತೆ ಸಾವಯವ ಗೊಬ್ಬರಗಳನ್ನೆಲ್ಲ ಬಳಸಿದ್ದೀವಿ. ಸೌತೆಕಾಯಿ ಆಲ್ರೆಡಿ ಈ ಥರ ಇದಾವೆ, ಇಲ್ಲಿ ಚಿಕ್ಕ ಚಿಕ್ಕ ನೋಡ್ರಿ ಸೌತೆಕಾಯಿ ಬ್ಯಾಚ್ಗಳು ಇದಾವೆ ಆಲ್ರೆಡಿ. ಇವರೆಲ್ಲ ಆಲ್ರೆಡಿ ಒಂದು 10 ಮೂಟೆ ಏನು ಇವ್ರು ಆಲ್ರೆಡಿ ಕಿತ್ತು ಬಿಟ್ಟಿದ್ದಾರೆ ಆಲ್ರೆಡಿ ಇವ್ರು 10 ಮೂಟೆನ. ನೋಡಿ ಮತ್ತೆಲ್ಲ ಡ್ರಿಪ್ ಪೈಪ್ ಮಾಡಿಸ್ಬಿಟ್ಟಿದ್ದೀವಿ, ಹನಿ ನೀರಾವರಿ ಮಾಡಿಸ್ಬಿಟ್ಟು ಫುಲ್ ಎಲ್ಲ ನೀರಾವರಿ ಮಾಡಿಸಿದ್ದಾರೆ. ನೋಡಿ ನಮ್ಮ ಹೈಟ್ ಬೆಳೆದ್ಬಿಟ್ಟಿದೆ ಆಲ್ರೆಡಿ. ನೋಡಿ ಇವ್ರ ಹೈಟಿನಲ್ಲಿ ಗಿಡ ಬೆಳೆದಿದೆ ಆಲ್ರೆಡಿ. ಇದು 40 ದಿನದ ಇದು ಸರ್. ಏನು ಸರ್ ಇದು ಒಳ್ಳೆ ಆದಾಯ ಐತೆ ಕೃಷಿಯಲ್ಲಿ, ತುಂಬಾ ಆದಾಯ ಇದೆ ಸರ್. ನಾವು ಫಸ್ಟ್ ರೇಷ್ಮೆ ಬೆಳೆಸ್ತಾ ಇದ್ವಿ. ರೇಷ್ಮೆ ರೇಷ್ಮೆ ಜೊತೆಗೆ ಇದನ್ನು ಕೂಡ ಮಾಡ್ಕೊಂತ ಇದೀವಿ ಜೊತೆಗೆ. ಇವಾಗ ಇದೊಂದು 1/2 ಎಕರೆ ಸೌತೆಕಾಯಿ ಬೆಳೆದಿದ್ದೀವಿ, ಅಲ್ಲಿ ಆ ಕಡೆ ಬದನೆಕಾಯಿ ಕೂಡ ಬೆಳೆದಿದ್ದೀವಿ. ಅಲ್ಲಿ ನೋಡ್ಬೋದು ನೀವು ಅಷ್ಟು ದೂರದಲ್ಲಿ ಒಂದು ಸ್ವಲ್ಪ ಅವ್ರು ಬದನೆಕಾಯಿ ಕೂಡ ಕೃಷಿಯನ್ನು ಮಾಡಿದ್ದಾರೆ. ಜಮೀನ ಕಾಲನೇ ಬಿಡಲ್ಲ ಸರ್, ಏನೋ ಒಂದು ಬೆಳೆ ಇಕ್ತಾನೆ ಇಡ್ತೀವಿ ಸರ್. ನೀವು ಆದ್ರೂ ನೀವು ಕಾಲೇಜ್ ಮಾಡ್ಕೊಂಡು ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೀರಾ? ಹ್ಞೂ ಸರ್. ಏನಂದ್ರೆ ನಮ್ದು ಕಾಲೇಜ್ ಲೆಕ್ಚರ್ ಆಗ್ಬೇಕು ಅನ್ನೋ ಉದ್ದೇಶದ ಇದ್ರ ಜೊತೆಗೆ ಆಸೆ ಇತ್ತು. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇದ್ರೆ ಮಾಡ್ತಾ ಇದೀವಿ. ನೋಡಿ ಇವ್ರು ಕಾಲೇಜ್ ಮಾಡ್ಕೊಂಡು ಫಾರ್ಮಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅಪ್ರಿಷಿಯೇಟ್ ಮಾಡ್ಬೇಕಾಗಿರೋಂಥ ಯುವ ರೈತರು ಇವರು. ನೋಡಿ ಫುಲ್ಲು ಕೆಲಸದಲ್ಲಿ ಫುಲ್ಲು ಬ್ಯುಸಿಯಾಗಿರ್ತಾರೆ. ಅದು ಇವತ್ತೇನಂದರೆ ಶನಿವಾರ ಆಗಿರೋದ್ರಿಂದ ಕಾಲೇಜ್ ರಜೆ ಇರೋದ್ರಿಂದ ಬಂದಿಲ್ಲಿ ಅವ್ರ ಹೊಲದಲ್ಲಿ ಅವ್ರದ್ದು ದಿನನಿತ್ಯದ ಏನು ಕೆಲಸ ಇರುತ್ತೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರ ವರ್ಕ್ನು ಮುಗಿಸ್ಕೊಂಡು ಇಲ್ಲಿ ನಮಗೆ ಟೈಮ್ ಕೊಟ್ಟು ಪಾಪ ವೀಡಿಯೋ ಮಾಡೋಕ್ಕೆ ಒಂದು ಚಾನ್ಸ್ ಕೊಟ್ಟು ಮಾಡಿದ್ದಾರೆ. ಈ ರೀತಿ ನೋಡಿ ಎಷ್ಟು ಬೆಳೆದಿದ್ದಾರೆ ಅಂದರೆ ಅವರು ತಮ್ಮ ಕೆಲಸನೂ ಮಾಡ್ಕೊಂಡು ತಿರ್ಗಾ ಅಲ್ಲೂ ಬೆಳೆದಿದ್ದಾರೆ. ಫುಲ್ ಎಲ್ಲ ರೀತಿಯ ಬೆಳೆ ಬೆಳೆದಿರೋ ಯುವ ರೈತರು ಒಳ್ಳೆ ಆದಾಯ ಇರುವಂಥ ಬೆಳೆನ ಇವತ್ತು ಬೆಳೆದು ನಮ್ಮ ಮುಂದೆ ನಿಮಗೆ ತೋರಿಸ್ತಾ ಇದ್ದಾರೆ. ಒಳ್ಳೆ ಅಧಿಕ ಲಾಭ ಇರುವಂಥ ಬೆಳೆನ ಬೆಳೆದಿದ್ದಾರೆ ಯುವ ರೈತರು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.